ಶಿವರಿನ ತಾಯಿ ಸೀತಾದೇವಿ ತಾಯಿ ಶ್ಯಾಮಸುಂದರ ದೇವಿ ಕನ್ಸಲ್ಲಿ ಬರ್ತಾರೆ. ಈ ಔಷಧಿಯನ್ನು ಶಾರದೆ ಕೊಡು ಅಂತೇಳಿ. ಮತ್ತು ಶಾರದಾ ಮಾತೆಯವರ ಹತ್ರನೂ ಬಂದುಬಿಟ್ಟು ಸೋರೆಕಾಯಿ ಹೂವಿನಲ್ಲಿ ಇದನ್ನು ಸೇರಿಸಿ ಅವ್ರ ಕಣ್ಣಿಗೆ ಬಿಡುವಂತೆ, ಬಿಡ್ಕೋ ನೀನು ತಾಯಿ ಅಂತ. ಅವಾಗ ಬಿಟ್ಕೊಂಡಾಗ ತಕ್ಷಣ ಅವರಿಗೆ ಆರಾಮಾಗ್ಬೋದು. ಅಲ್ಲಿಗೆ ಶ್ರೀಮಾತೆಯವರು ತುಂಬ ಆ ತಾಯಿಯನ್ನು ಹೊಗಳ್ತಾರೆ. ಅವಾಗಿಂದ ಒಂದು ಅವ್ರ ಹತ್ರ ಮಾತೃಕೆ ಇರೋದು. ಒಂದು ಡಬ್ಬಿಯಲ್ಲಿ ಶೀತಲ ಬಾಯಿಲಿ ಆಗ್ತಾ ಇರ್ತಾನೆ. ತಾಯಿ ಅಷ್ಟೊಂದು ಆರೋಗ್ಯವನ್ನು ಕೊಡ್ತಾರೆ. ಅವಾಗಿಂದ ಇವತ್ತಿನವರೆಗೂ ಆ ದೇವಸ್ಥಾನ ಇದೆ, ಇನ್ನೂ ಕೂಡ ಹೆಸರುವಾಸಿ ಆಗ್ತಾರೆ. ಈಗ ನಾವೀಗ ರಾಮಕೃಷ್ಣರ ಒಂದು ವಿಚಾರಕ್ಕೆ ಬರೋಣ. ರಾಮಕೃಷ್ಣ ಪರಮಹಂಸರು ಶಾಮರ ಕರ್ಕೊಂಡು ಹೋಗ್ತಾರೆ. ಹೋಗೋಕ್ಕಿಂತ ಇವರಿಗೆ ಇಲ್ಲಿ ಚಿಕಿತ್ಸೆ ಸರಿ ಹೋಗಲ್ಲ, ಅಲ್ಲಿಂದ ಆದರೆ ಕಲ್ಕತ್ತ ಹತ್ರ ಆಗುತ್ತೆ ಅಂತ ಇವರಿಗೆ ಏನು ಹೇಳಿರಲ್ಲ, ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅಲ್ಲೆಲ್ಲ ಎಷ್ಟೋ ಜನ ಇವರು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆ ಅವ್ರ ಹತ್ರ ಜಗಳ ಮಾಡಿಕೊಂಡು ಹೋಗಿದ್ದಾರೆ ಊರು ಬಿಟ್ಟು ಅಂತ. ಈ ತಾಯಿಗೆ ಗೊತ್ತು, ಭಾಳ ನೋವಾಗ್ತದೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಯಾವತ್ತು ನನ್ನ ಫೋಟೋಕ್ಕೆ ಹಾರ ಹಾಕ್ತಾರೋ, ನನ್ನ ನೈವೇದ್ಯ ಮಾಡ್ತಾರೆ ನನ್ನ ಮುಂದೆ, ಅವತ್ತು ನನ್ನ ಕೊನೆಗಾಲ ಅಂತ ಹೇಳಿರ್ತಾರೆ. ಅದು ಇವ್ರಿಗೆ ಭಾಳಷ್ಟು ದುಃಖ ಆಗುತ್ತೆ. ಯಾರೋ ಬಂದಿರ್ತಾರೆ, ಅಲ್ಲಿಲ್ಲ ಅಂತ ತಕ್ಷಣ ಕೆಲಸ ಮಾಡ್ತಾರೆ. ಇವ್ರ ಮೇಲೆ ಹೋದಾಗ ಕರ್ಕೊಂಡು ಹೋಗ್ತಾರೆ, ಅಲ್ಲಿರೋ ಶಿಷ್ಯರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಆಹಾರ ನೈವೇದ್ಯತೆಲ್ಲ ಮಾಡಬೇಕಲ್ಲ, ಪಥ್ಯಾಹಾರ ಅಂತ ಕರ್ಕೊಂಡು ಹೋಗ್ತಾರೆ. ಕೆಳಗೆ ಇರ್ತಿದ್ರಂತೆ. ಎಲ್ಲರೂ ಹೋದ್ಮೇಲೆ ಅಡುಗೆ ಮಾಡ್ಕೊಂಡು ಇಟ್ಕೊಂಡು ಓಡ್ ಬಂದು ರಾಮಕೃಷ್ಣ ಊಟ ಮಾಡ್ತಿದ್ರು. ಅವ್ರು ನಿಜವಾಗ್ಲೂ ಅವ್ರ ಜೀವನದಲ್ಲಿ ಓದ್ತಾ ಹೋದರೆ ನಾವು ಅದನ್ನು ಇದಾಗಿರ್ತಾರೆ. ಶ್ರೀಮಾತೆಯವ್ರದಾಗ ಯಾವ ಶಿಷ್ಯರಿಂದ ನಾನು ಇರ್ತಿರ್ಲಿಲ್ಲ. ಅಷ್ಟೊಂದು ನಾಚಿಕೆ ಸ್ವಭಾವ ಅವ್ರದ್ದು. ಯಾರು ಕೂಡ ಅವ್ರ ಮುಖ ನೋಡೇ ಇರಲಿಲ್ಲ. ಇವರು ಸ್ವಾಮಿ ವಿವೇಕಾನಂದರು ಕೂಡ ಅವ್ರ ಮುಖ ನೋಡಿಲ್ಲ, ಬರೀ ಅವ್ರ ಪಾದಗಳಿಗೆ ಅಷ್ಟೇ ನಮಸ್ಕಾರ ಮಾಡ್ತಾಯಿದ್ರು. ಅವಾಗ ಅವ್ರನ್ನೇ ತದೇಕ ಚಿತ್ತವಾಗಿ ನೋಡ್ತಾನೇ ಇರ್ತಾರೆ. ಅವಾಗ ಶ್ರೀಮಾತೆ ಕೇಳಿ, ಏನು ಹೇಳ್ಬೇಕಂತ ಇದ್ದೀರಾ ಹೇಳಿ, ನೀವು ಯಾಕೆ ಈಗ ನಾನು ನೋಡ್ತಾ ಇದ್ದಾರೆ, ನಿಮ್ಮ ಮನಸ್ಸಲ್ಲಿ ಏನಿದೆ ಹೇಳಿ ಅಂತಂದಾಗ, ನಾನು ನಾವು ರಾಮಕೃಷ್ಣವರು ನನ್ನದಷ್ಟೇ ಮಾಡಬೇಕಾ, ನೀನು ಏನು ಮಾಡಲ್ವಾ ಅಂತ ಇವ್ರಿಗೆ ಅರ್ಥ ಆಗಲ್ಲ. ಯಾಕೆ ಏನು ಎಂತ ಕೇಳಿದಾಗ, ಕಲ್ಕತ್ತಾದಲ್ಲಿ ಪ್ರಪಂಚದಲ್ಲಿ ಉಳಿವಿನಂತೆ ಜನಗಳು ಒದ್ದಾಡ್ತಾ ಇದ್ದಾರೆ, ಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ನೀನು ಏನು ಮಾಡಲ್ವಾ, ನಾನು ಎಲ್ಲಿ ಮಾಡಲಿ, ಹೆಣ್ಣು ಹೆಂಗಸು ಇರಿ ಅಂತಂದೇಳ್ಬಿಟ್ಟು ಅವರು ಸಿಟ್ಟಾಗಿ ಹೊರಗಡೆ ಕೆಳಗಡೆ ಏನು ಉತ್ತರ ಕೊಡಲ್ಲ. ಶ್ರೀಮಾತೆ ಅಂದರೆ ಅವ್ರದ್ದು ಒಂದು ದಿವ್ಯ ದರ್ಶನ ಅವರು ಎಲ್ಲೂ ಬಿಟ್ಕೊಡ್ತಾರೆ, ಯಾರು ಗೊತ್ತಾಗಲ್ಲ, ಹಂಗೆ ಮುಚ್ಚಿರ್ತಾರೆ. ಮತ್ತು ಹೋದಾಗ ಅವಾಗ ಕೂಡ ಕೇಳ್ತಾರೆ ಶ್ರೀಮಾತೆ ಅವರು, ಇಲ್ಲ ನೀನು ಹೇಳು, ಏನಾದರೂ ಮಾಡಬೇಕು, ಇಲ್ಲಿಗೆ ಮುಗಿಬಾರ್ದು, ಅವ್ರನ್ನ ಮೇಲಿಗೆ ಎತ್ತಬೇಕು, ಅವ್ರನ್ನೆಲ್ಲರೂ ನಾನು ಕಾಪಾಡಬೇಕು, ಎಲ್ಲರನ್ನೂ ಕಾಪಾಡಬೇಕು, ನಂದಿಲ್ಲಿ ಮುಗೀತು, ನೀನು ಮಾತ್ರ ಅದನ್ನು ಮಾಡಬೇಕು ಅಂತ. ಅದಕ್ಕೆ ತಾಯಿ ಕೇಳ್ತಾರೆ, ಹೇಗೆ ನೀವು ಹಿಂಗೆ ಹೇಳ್ತಿರ್ತಾರೆ ಅಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನನ್ನ ಸಾವಿರಾರು ಕೈಯಿಂದ ಊಟ ಮಾಡ್ತಾ ಇದ್ದೀನಿ ಅಂದರೆ ನಾವೆಲ್ಲ ನೈವೇದ್ಯಗಳು ಕೊಡ್ತೀವಲ್ಲ, ಅದನ್ನು ದೇವರು ತಗೊಳ್ತಾ ಇದ್ದಾರೆ ಅನ್ನೋ ಒಂದು ಅರ್ಥ. ಅದಕ್ಕೆ ನೀನು ಹೇಳು ಅಂದಾಗ ಆಯಿತು, ಕಾಲ ಬಂದಾಗ ಅದಾಗೆ ನಡೆಯುತ್ತೆ ಅಂತ ಶ್ರೀಮಾತೆ ಹೇಳಿ ಇವರ ನಂತರ ತಾವು ಆ ಮಾತೃವರಣ ತಗೊಳ್ತಾರೆ.